ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಏ ಉತ್ತರ ಕುಮಾರ, ಹೆಣ್ಣಿನ ಕಡೆಯವರಿಂದ ನಾಂದಿ ಪೂಜೆ ಆಗ್ತಿರ್ಬೇಕಾರೆ ನಿನಗೇನೋ ಕೆಲಸ ಇಲ್ಲಿ? ಹೌದಪ್ಪ, ನೀ ಇಲ್ಲಿ ಬರಬಾರ್ದು. ಅಡಿಗತ್ತೆ ಅಯ್ಯ, ನಾನು ಯಾಕೆ ಹೋಗ್ಬೇಕು? ಯಾವಾಗ ದೀಪಿಕಾ ನೋಡ್ತೀನೋ ಅಂತ ಕಾಯ್ತಾ ಇದ್ದೆ. ಶಾಸ್ತ್ರ ನಡೆಯುವಾಗ ಹೀಗೆಲ್ಲ ಬರಬಾರ್ದಪ್ಪ. ಜನ ಯಾಕೋ ಬೆಚ್ಚ ಬೀಳ್ತೀಯ? ಯಾವುದೋ ಕಾಲದಲ್ಲಿ ನಮ್ಮ ನಡುವೆ ಒಂದು ಸಣ್ಣ ಹೊಡೆದಾಟ ಆಗಿತ್ತು, ಅದನ್ನೇ ಇನ್ನು ಮನಸ್ಸಲ್ಲಿ ಇಟ್ಕೊಂಡಿದೆಯಲ್ಲ. ಬಿಟ್ಟಾಕು, ನಾವಿಬ್ರು ಈಗ ಒಂದೇ ಫ್ಯಾಮಿಲಿ ಆಗೋ. ಅದನ್ನೆಲ್ಲ ಮರೆತು ಆರಾಮಾಗಿರೋಣ. ನೀ ಹೇಳಿದ್ದೆಲ್ಲ ನಿಜಾನೇ, ನಾವೆಲ್ಲ ಒಂದೇ ಫ್ಯಾಮಿಲಿ. ಓಂ ಶ್ರೀ ಗುರುಭ್ಯೋ ನಮಃ, ಕುಲದೇವತಾಭ್ಯೋ ನಮಃ. ಏನ್ ಮಾಡ್ತಿದ್ದೀರಾ ಜನಾರ್ದನ್? ಈ ಮದುವೆ ಮಾಡಬೇಡಿ ಅಂತ ಹೇಳಿದ್ದೆ ತಾನೆ? ಈ ಮದುವೆ ನಡೆಯುತ್ತೆ ಅಂತ ನಾನು ನಿಮ್ಗೆ ಹೇಳಿದ್ದೆ. ನನ್ನ ಪೇಷನ್ಸನ್ನು ಟೆಸ್ಟ್ ಮಾಡಬೇಡಿ. ಅವತ್ತೇ ದೇವಸ್ಥಾನದಲ್ಲಿ ಸಿಕ್ಕಿ ಹೇಳಿದ್ದೆ, ನನ್ನ ಮಾತಿಗೆ ವಿರುದ್ಧವಾಗಿ ನಡ್ಕೊಂಡ್ರೆ ನಿಮ್ಮ ಬಂಡವಾಳ ಬಯಲು ಮಾಡ್ತೀನಿ ಅಂತ. ಆ ಸಮಯ ಇವಾಗ ಬಂದಿದೆ ಅಂತ ಅನಿಸುತ್ತೆ. ಏನು ಬ್ಲ್ಯಾಕ್ ಮೇಲ್ ಮಾಡ್ತಿದ್ದೀರಾ? ನೀವು ಬಯಲು ಮಾಡುವಂಥ ಬಂಡವಾಳ ಏನೂ ಇಲ್ಲ. ಇನ್ಫ್ಯಾಕ್ಟ್ ಈ ವಿಷಯದಲ್ಲಿ ನೀವು ಹೆದರ್ಕೋಬೇಕು. ನೀವೇನಾದ್ರು ಈ ಮದುವೆ ನಿಲ್ಸಕ್ಕೆ ಬಂದರೆ ನಿಮ್ಮ ಬಂಡವಾಳನ ನಾನು ಬಯಲು ಮಾಡ್ತೀನಿ. ಏನು ಹೇಳ್ತಿದ್ದೀರಾ ನೀವು? ಕದ್ದು ಮುಚ್ಚಿ ನೀವು ಏನೇನು ಮಾಡಿದ್ದೀರಾ ಅನ್ನೋದು ಎಲ್ಲ ನನಗೆ ಗೊತ್ತು. ಕದ್ದು ಮುಚ್ಚಿ ನಾನು ಏನೇ ಮಾಡಿದ್ರು ಅದನ್ನು ಮುಚ್ಚಾಕಿ ಮನೆಯವ್ರ ಮುಂದೆ ಹೇಗೆ ಒಳ್ಳೆಯವಳಾಗಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ ಜನಾರ್ದನ್. ಮಾಧವನ ಮೊದಲನೇ ಹೆಂಡತಿ ಸಾವಿನ ವಿಷಯದಲ್ಲಿ ನಿಮ್ದು ಎಷ್ಟು ಕೈವಾಡ ಇದೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಈ ವಿಷಯ ಹೊರಗಡೆ ಬಂದರೆ ಯಾರೂ ನಿಮ್ಮನ್ನು ಒಪ್ಕೊಳ್ಳಲ್ಲ. ನಿಮಗೆ ರಕ್ಷೆ ಥರ ಇರೋ ಮಾಧವನ ಮಕ್ಕಳೇ ನಿಮ್ಮನ್ನು ಹೊರಗಡೆ ಹಾಕ್ತಾರೆ. ಸುಮತಿ ಅವ್ರ ಸಾವಿನ ರಹಸ್ಯ ಹೊರಗಡೆ ಬಂದರೆ ನಿಮ್ಮ ಗತಿ ಏನಾಗತ್ತೆ ಅಂತ ಗೊತ್ತಾ? ನನ್ನ ಗತಿ ಮಾತ್ರನಾ? ನಿಮ್ಮ ಗತಿ ಏನಾಗುತ್ತೆ ಅಂತ ಹೇಳ್ತಾನೆ ಇಲ್ಲ ನೀವು. ವಾಟ್ ಡು ಯು ಮೀನ್? ಈ ಶಾರ್ವರಿ ಹತ್ರ ಆಟ ಆಡಬೇಡಿ ಜನಾರ್ದನ್. ಸುಮತಿ ಸಾವಿನ ಹಿಂದೆ ನಿಮ್ಮ ಕೈವಾಡ ಎಷ್ಟಿದೆ ಅನ್ನೋ ಫುಲ್ ಡೀಟೇಲ್ಸ್ ನನ್ನ ಹತ್ರ ಇದೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.